ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು SLC 2025 ಎಕ್ಸಾಮ್ಗೆ ಫಿಸಿಕ್ಸ್ ನಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣಂತ್ರಿ. ಇದ್ರ ಹಿಂದಿನ ಕ್ಲಾಸ್ ಒಳಗೆ ನಾನು ನಿಮ್ಗೆ ಏನ್ ಮಾಡ್ಸಿದ್ದೆ, ಆಬ್ಜೆಕ್ಟಿವ್ ಟೈಪ್ ಬರ್ತಕ್ಕಂತಹ 1 ಮಾರ್ಕ್ಸ್ ಪ್ರತಿಯೊಂದು ಕ್ವಶನ್ಸ್ ಮಾಡ್ಸಿದ್ದೆ ರೀ. ಇವತ್ತಿನ ಕ್ಲಾಸ್ ಒಳಗೆ ನಾನು 1 ಮಾರ್ಕ್ಸ್ ನೊಳಗೆ ಬರ್ತಕ್ಕಂತಹ ಪ್ರತಿಯೊಂದು ಕ್ವಶನ್ ಆನ್ಸರ್ಸ್ ಅನ್ನ ನೋಡೋಣಂತ್ರಿ. ಯಾವ ಕ್ವಶನ್ಗೆ ಯಾವ ತರ ಆನ್ಸರ್ ಮಾಡ್ಬೇಕನ್ನೋದನ್ನ ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ ನಿಮ್ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ಏನ್ ಕೇಳ್ಯಾರಂದ್ರ, ರೈಟ್ ದ ಸಿಂಬಲ್ಸ್ ಆಫ್ ದ ಫಾಲೋವಿಂಗ್ ಕಾಂಪೋನೆಂಟ್ ಯೂಸ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎ ರಿಯೋಸ್ಟಾಟ್, ಎ ವೈರ್ ಜಾಯಿಂಟ್. ಇವೆರಡದ್ದು ಏನ್ ಮಾಡ್ಬೇಕು ನಾವು, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಒಳಗ ನಾವು ಯಾವ ರೀತಿ ಇದ್ರದ ಸಿಂಬಲ್ ಅನ್ನ ಬಳಸ್ತೀವಿ ಅಂತಕ್ಕಂಥದ್ದನ್ನ ಬರಿಬೇಕು. ಹೌದಾ? ಈ ರಿಯೋಸ್ಟಾಟ್ ಸಿಂಬಲ್ ಇದನ್ನಾರ ಬರೀರಿ, ಇಲ್ಲ ಇದರ ಬರೀರಿ. ಎರಡರ ಒಂದ್ ಬರೆದ್ರು ನಿಮ್ಗ ಮಾರ್ಕಸ್ ಕೊಡ್ತಾರ್ರಿ. ಅದೇ ರೀತಿ ಈ ವೈರ್ ಜಾಯಿಂಟ್, 2 ವೈರ್ ಏನ್ ಜಾಯಿಂಟ್ ಆಗಿರ್ತೈತಲ್ಲ ಅದರ ಸಿಂಬಲ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇವೇನದಾವಲ್ಲ ನಿಮ್ ಸಿಲೆಬಸ್ ಒಳಗೆ ಏನೇನ್ ಸಿಂಬಲ್ಸ್ ಅದಾವಲ್ಲ ಅವನ್ನ ಎಲ್ಲಾನು ಪರ್ಫೆಕ್ಟ್ ಮಾಡ್ಕೊಂಡ್ರ 1 ಮಾರ್ಕ್ಸ್ ನಿಮ್ ಹ್ಯಾಂಡ್ ಒಳಗೆ ಇದಂಗ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ರೈಟ್ ದ ಸಿಂಬಲ್ಸ್ ಆಫ್ ದ ಫಾಲೋವಿಂಗ್ ಕಾಂಪೋನೆಂಟ್ ಯೂಸ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡ್ರಿ, ಈಗೇನ್ ಕೇಳಾರ, ವೈರ್ ಕ್ರಾಸಿಂಗ್ ವಿಥೌಟ್ ಜಾಯ್ನಿಂಗ್ ಕೇಳಾರ. ನೆಕ್ಸ್ಟ್ ಓಲ್ಡ್ ಮೀಟರ್ ಕೇಳಾರ. ಹೌದಾ? ವೈರ್ ಕ್ರಾಸಿಂಗ್ ವಿಥೌಟ್ ಜಾಯ್ನಿಂಗ್ ಇಸ್ ದ ಡಯಾಗ್ರಾಮ್. ಇದನ್ನ ತೆಗಿಬೇಕು. ನೆಕ್ಸ್ಟ್ ಓಲ್ಡ್ ಮೀಟರ್ ಡಯಾಗ್ರಾಮ್ ಅಂದ್ರೆ ನಿಮ್ಗೆ ಗೊತ್ತೈತಿ. ಇಲ್ಲಿ ವಿ ಅಂತ ಬರ್ದು ಪಾಸಿಟಿವ್ ನೆಗೆಟಿವ್ ಈ ರೀತಿ ಡಯಾಗ್ರಾಮ್ ತೆಗೆದ್ರೆ ಸಾಕ್ರಿ. ಗೊತ್ತೈತಲ್ಲ ಇದು. ನೆಕ್ಸ್ಟ್ ರೈಟ್ ದ ಸಿಂಬಲ್ಸ್ ಆಫ್ ದ ಫಾಲೋವಿಂಗ್ ಕಾಂಪೋನೆಂಟ್ ಯೂಸ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಫಸ್ಟ್ ಏನಂತ ಕೇಳಾರ, ಕಾಂಬಿನೇಷನ್ ಆಫ್ 2 ಸೆಲ್ಸ್. ಕಾಂಬಿನೇಷನ್ ಇದೊಂದ್ ಸೆಲ್ 2 ಸೆಲ್ ಕಾಂಬಿನೇಷನ್ ಆಗಿದೆ ತೋರಿಸ್ಬೇಕು. ಅದಾದ್ಮೇಲೆ ವೈರ್ ಕ್ರಾಸಿಂಗ್ ವಿದೌಟ್ ಜಾಯ್ನಿಂಗ್, ಇದು ರಿಪೀಟೆಡ್ ಕ್ವಶನ್ ನೋಡ್ರಿ ಇವಾಗ ಬಂದಿದ್ದು. ಅದಕ್ಕ ಏನದಾವಲ್ಲ ನಿಮ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಒಳಗೆ ಏನೇನ್ ಸಿಂಬಲ್ ಅದಾವಲ್ಲ ಪ್ರತಿಯೊಂದು ಸಿಂಬಲ್ ಅನ್ನ ನೀವು ನೋಡ್ಕೋಬೇಕು. ಅದ್ರ ನೋಡ್ಕೊಂಡ್ರೆ ನಿಮ್ 1 ಮಾರ್ಕ್ಸ್ ನಿಮ್ ಫಿಸಿಕ್ಸ್ ಒಳಗೆ ನಿಮ್ ಹ್ಯಾಂಡ್ ಒಳಗೆ ಇದಂಗ್ರಿ. ತಿಳಿತಲ್ಲ? ನೆಕ್ಸ್ಟ್ ಕ್ವಶನ್, what is the spectrum of white light? What is the spectrum of white light? The band of the colored component of a white light beam is called spectrum of white light. ಗೊತ್ತೈತಲ್ಲ? ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಅಂದ್ರೆ ಏನು? ದ ಬ್ಯಾಂಡ್ ಆಫ್ ಕಲರ್ಡ್ ಕಾಂಪೋನೆಂಟ್ಸ್ ಆಫ್ ಎ ವೈಟ್ ಲೈಟ್ ಬೀಮ್ ಈಸ್ ಕಾಲ್ಡ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ದ ನೆಕ್ಸ್ಟ್ ಕ್ವಶನ್, ಇವೆಲ್ಲ ಕ್ವಶನ್ಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ. ಇವೆಲ್ಲ ನಿಮ್ಗ ಪ್ರೀವಿಯಸ್ ಇಯರ್ 5 ವರ್ಷ ಒಟ್ಟ ಹಿಂದಿಂದ 5 ವರ್ಷ ನೀವು ಏನ್ ಈ ಪ್ರೆಸೆಂಟ್ ಇಯರ್ ಅದಿಲ್ಲ ಅದ್ರದ್ದು ಹಿಂದಿನ 5 ವರ್ಷದೊಳಗೆ ಯಾವ್ಯಾವ ರೀತಿ ಕ್ವಶನ್ ಕೇಳಾರ ಅನ್ನೋದನ್ನ ನಾನ್ ನಿಮ್ಗ ತೋರಿಸ್ಕೊಡ್ಲಿಕ್ಕತ್ತೇನ್ರಿ. ಇವೆಲ್ಲಾ ಕ್ವಶನ್ಸ್ ಅನ್ನ ಬೇಸ್ ಮೇಲೆ ಇಟ್ಕೊಂಡು ನೀವ್ ಇನ್ನೊಂದ್ ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡಿದ್ರ ನೀವು ಸೈನ್ಸ್ ಒಳಗ ಔಟ್ ಆಫ್ ಔಟ್ ನೀವು ತೆಗ್ಯಾಕ ಚಾನ್ಸ್ ಐತ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, can an electric heater of 2 kilowatt be connected to a domestic circuit rated 15 ampere and has a potential difference of 220 volt? Support your answer. ಹೌದಾ? ನೋಡ್ರಿ, ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ, ಕ್ಯಾನ್ ಬಿ ಕನೆಕ್ಟ್, ಇದನ್ನ ಏನ್ ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು. ಕ್ಯಾನ್ ಬಿ ಕನೆಕ್ಟೆಡ್. ಯಾಕೆ ಕನೆಕ್ಟ್ ಮಾಡ್ಬೋದು ಅಂದ್ರ, ಬಿಕಾಸ್ ದ ರೇಟ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಲೆಸ್ ದನ್ 15 ಆಂಪಿಯರ್. Because the rate of electric circuit is less than 15 ampere. Understand ಆಯ್ತಲ್ರಿ? ನೆಕ್ಸ್ಟ್ ಕ್ವಶನ್, observe the below figure showing the refraction of light through the prism. ನೋಡ್ರಿ, ಡಯಾಗ್ರಾಮ್ ಕೊಟ್ಟಾರ, ಅದನ್ನ ಅಬ್ಸರ್ವ್ ಮಾಡ್ರಿ. ಅದ್ರೊಳಗೆ ಏನ್ ಕ್ವಶನ್ ಕೇಳ ನೋಡ್ರಿ, ನೇಮ್ ದ ಆಂಗಲ್ ರಿಪ್ರೆಸೆಂಟೆಡ್ ಆಸ್ ಆಂಗಲ್ ಆಫ್ ಎಕ್ಸ್ and give reason for the formation of that angle. ನೋಡ್ರಿ, ಇದು ಆಂಗಲ್, ಇದೇನಿದಲ್ಲ ಇದು ಆಂಗಲ್. ಯಾವ ಆಂಗಲ್ ಇದು ಆಂಗಲ್ ಆಫ್ ಡಿವಿಯೇಷನ್. ಹೌದಾ? ಯಾಕಂದ್ರ the peculiar shape of the prism makes the emergent ray bend at the angle to the direction of the incident ray. This is the reason. Understand students? The next question, calculate the power of convex lens of focal length plus 0.5 meter. The given is a focal length is a plus 0.5 meter. Next, power of lens is a 1 divided by focal length. P is equal to 1 by F. P
is equal to 1 divided by f means 0.5. 0.5 can be written as a 5 divided by 10. Here is it can be written as a 1 divided by 5 divided by 10. 5 divided by 10 means 0.5. This is equal to, this 5 becomes multiplied to 1. 10 ones are 10 divided by 5. This is equal to 5 ones are 5. 5 twos are 10. That means P is equal to plus 2D is the answer. Understand, student? The next question. Write the reason for occurring overload in an electric circuit. ಇದೆಲ್ಲ ನಿಮ್ಗೆ ಗೊತ್ತಿದ್ದ ಓವರ್ಲೋಡ್ ಯಾಕೆ ಆಗ್ತೈತೆ ಅನ್ನೋದು. ಹೌದು, ಯಾಕೆ ಆಕೈತ್ರಿ? accidental hike of supply voltage. ಹೌದಾ? ನೆಕ್ಸ್ಟ್ ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸಸ್ ಟು ಎ ಸಿಂಗಲ್ ಸಾಕೆಟ್. ಇದು ನಿಮ್ಗೆಲ್ಲಾನು ಗೊತ್ತೈತಿ. ಒಂದು ಸಿಂಗಲ್ ಸಾಕೆಟ್ ಒಳಗ ನಾವು ಬಹಳಷ್ಟು ಅಪ್ಲಯನ್ಸಸ್ ಅನ್ನ ಅಲ್ಲೇ ಅಪ್ಲೈ ಮಾಡಿದ್ವಿ ಅಂದ್ರೆ ಏನಾಗ್ತೈತ್ರಿ, ಅದು ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರ್ತೈತಿ. ವೆನ್ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಕಮ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್. These are the reason. Give any two reason, you can get the 1 marks. Next question. What is the solar cell? What is the solar cell? The device that convert solar energy into electric energy is called solar cell. This is a easy question. The next question. Write any two uses of plaster of Paris. This is also one of the most important question. The plaster of Paris used in supporting fractured bone, making toys, decorative materials, making smooth surfaces. You give any two answers, you get 1 marks. Next question. Observe the given incomplete diagram. ಒಂದು ಡಯಾಗ್ರಾಮ್ ಏನ್ ಕೊಟ್ಟಾರೆ, ಇನ್ಕಂಪ್ಲೀಟ್ ಕೊಟ್ಟಾರೆ, ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಇದೆಲ್ಲ ಬಹಳ ಅಂದ್ರೆ ಬಹಳ ಈಸಿ. ಇದನ್ನೇನಿಲ್ಲ, ಇದನ್ನ ಕಂಟಿನ್ಯೂ ಮಾಡ್ರಿ. ಇಲ್ಲಿ ಮಾಡಿದ್ ನೋಡ್ರಿ, ಇದಿಷ್ಟು ಕೊಟ್ಟಾರಲ್ಲ, ಇದನ್ನ ಕಂಟಿನ್ಯೂ ಮಾಡ್ರಿ, ಇದನ್ನ ಕಂಟಿನ್ಯೂ ಮಾಡ್ರಿ. ಇಲ್ಲಿ ಮುಂದ್ ಕಂಟಿನ್ಯೂ ಮಾಡಿದ್ರೆ ಹಿಂದೂ ಕಂಟಿನ್ಯೂ ಮಾಡ್ಬೇಕು. ಅವೆರಡು ಏನಾಗ್ತಾವ, ಇಲ್ಲಿ 1 ಪಾಯಿಂಟ್ ಸೇರ್ಕೊಂತಾವ್. ಅದಕ್ಕೆ A' B' ಅಂತ ಕೊಡ್ಬೇಕು. ತಿಳಿದಲ್ರಿ ಇದು? ನೆಕ್ಸ್ಟ್ ಕ್ವಶನ್. ZnO plus C, it gives Zn plus CO. In this reaction, name the reactant. That is oxidized, that is reduced. Oxidized ಆಗಿರೋದು ಯಾವ್ದಿಲ್ಲ? ಕಾರ್ಬನ್. ಹೌದಾ? C is the oxidized. ಹೌದಾ? ಯಾಕಂದ್ರೆ ಅದು ಇದೇನಾಗ್ತೈತಿ, ಕಾರ್ಬನ್ ಅನ್ನ ಪಡ್ಕೊಂಡೈತಿ. ಇದೇನಾಗೈತಿ, ಇಲ್ಲಿ ಸಿ ಇತ್ತು, ಅದು ಕಾರ್ಬನ್ ಅನ್ನ ಪಡ್ಕೊಂತು. ಅದಕ್ಕೆ ಇದೇನಾಗೈತಿ, ಯಾವ್ದು ಕಾರ್ಬನ್ ಅನ್ನ ಪಡ್ಕೊಂತೈತಲ್ಲ ಅದಕ್ಕ ಆಕ್ಸಿಡೈಸ್ಡ್ ಅಂತಾರ. ರೆಡ್ಯೂಸ್ಡ್ ಅದ ಇಲ್ಲಿ ZnO ಐತಿ. ಇದು ತನ್ನ ಹತ್ರ ಇರ್ತಕ್ಕಂಥ ಆಕ್ಸಿಜನ್ ಅನ್ನ ಕಳೆದುಕೊಂತು. ಇಲ್ಲಿ ZnO ಇದ್ದು, ಇಲ್ಲಿ ಓನ್ಲಿ Zn ಆತು. ಇದಂದ್ರೆ ತನ್ನಲ್ಲಿರ್ತಕ್ಕಂತಹ ಆಕ್ಸಿಜನ್ ನ ಕಳ್ಕೊಂಡ್ರ ಅದನ್ನ ರೆಡ್ಯೂಸ್ಡ್ ರಿಯಾಕ್ಟೆಂಟ್ ಅಂತಾರ. ಯಾವ್ದು ಆಕ್ಸಿಜನ್ ಅನ್ನ ಪಡ್ಕೊಂತೈತಲ್ಲ ಅದಕ್ಕ ಏನಂತಾರ, ಆಕ್ಸಿಡೈಸ್ಡ್ ರಿಯಾಕ್ಟೆಂಟ್ ಅಂತಾರ. ತಿಳಿತಲ್ರಿ ಇದು? ಈ ಟೈಪ್ ಕ್ವಶನ್ ಹೌದು. ಇಲ್ಲಿ ZnO ಕೊಟ್ಟಾಗ ನೆಕ್ಸ್ಟ್ ನಿಮ್ ಎಕ್ಸಾಮ್ ಒಳಗ ಬೇರೆದನ್ನ ಕೊಟ್ಟು ಅಲ್ಲಿ ಆಕ್ಸಿಡೈಸ್ಡ್ ಯಾವ್ದು, ರೆಡ್ಯೂಸ್ಡ್ ಯಾವ್ದು ಅಂತ ಕೇಳ್ಬೋದು. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್. A student sitting in the last bench has a difficulty in reading the blackboard writing. Which is the defect of vision the student has? How it be corrected? ಇಲ್ಲಿ ಏನಾಗುತ್ತೆ, ಒಂದು ಹುಡುಗ ಏನಾಗಿದೆ, ಅದು ಲಾಸ್ಟ್ ಬೆಂಚ್ ನಾಗ ಕುಂತ್ರ ಆ ಬ್ಲಾಕ್ ಬೋರ್ಡ್ ನಾಗ ಬಂದಿದ್ದ ಅವನಿಗೆ ಕಾಣಂಗಿಲ್ಲ. ಹಂಗಂದ್ರ ಆ ಸ್ಟೂಡೆಂಟ್ ಯಾವ್ದ್ರ ಸಫರ್ ಮಾಡ್ಲಿಕ್ಕತ್ತಾನಂದ್ರ ದ ಸ್ಟೂಡೆಂಟ್ ಸಫರಿಂಗ್ ಫಾರ್ ಮಯೋಫಿಯಾ. ಅದನ್ನ ಯಾವ ರೀತಿ ಕರೆಕ್ಟ್ ಮಾಡ್ಕೋಬಹುದಂದ್ರ, ದಿಸ್ ಡಿಫೆಕ್ಟ್ ಈಸ್ ಕರೆಕ್ಟೆಡ್ ಬೈ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ನೆನ್ಪಿಡ್ರಿ, ಮಯೋಫಿಯಾಲಿಂದ ಸಫರ್ ಮಾಡ್ತಿದ್ರ, ಯಾರು ಮಯೋಫಿಯಾ ಸಫರ್ ಮಾಡ್ತಿತ್ತಲ್ಲ ಅವರಿಗೆ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿದ್ರ ಅವ್ರಿಗೆ ಏನಕ್ಕೈತದ ಪ್ರಾಬ್ಲಮ್ ಅನ್ನ ಸರಿ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಮಯೋಫಿಯಾ ಅಂದ್ರ ಕಾನ್ಕೇವ್ ನೆನ್ಪಿಡ್ಬೇಕು. ಮಯೋಫಿಯಾ ಕಾನ್ಕೇವ್, ಕಾನ್ವೆಕ್ಸ್ ಬಂದ್ರ ಮಾರ್ಕಸ್ ಕೊಡಂಗಿಲ್ರಿ. ಕಾನ್ಕೇವ್ ಲೆನ್ಸ್ ಆಫ್ ಸುಟೇಬಲ್ ಪವರ್. Understand, student? The next question. Suggest any two measures to avoid overloading in domestic circuit. ಇದನ್ನು ಆಗ್ಲೇ ಓವರ್ಲೋಡ್ ಆಗ್ಲಿಕ್ಕೆ ಕಾರಣ ಏನಂತ ಕೇಳ್ತೀವಿ. ಈಗ ನಾವು ಓವರ್ಲೋಡ್ ಅನ್ನ ತಡಿಬೇಕಂದ್ರೆ ನಾವೇನ್ ಮಾಡ್ಬೋದು ಅಂದ್ರ, live and neutral wires should not come into direct contact, or there should not be any short circuit in the circuit. Too many appliances should not be connected in a single socket. Should always use quality wires and good quality electrical appliances.
Understand, student? The next question. What is the center of curvature of spherical mirror? What is the center of curvature of a spherical mirror? The reflecting surface of a spherical mirror forms a part of a sphere. The center of a sphere is called center of curvature. Understand, student? The next question. What is the function of pupil of a human eye? Pupil ಇದ್ದ ಏನ್ ಫಂಕ್ಷನ್ ಅನ್ನೋದು ಹೇಳ್ಬೇಕು. The pupil regulates and control the amount of light entering the eye. Understand, student? ನೋಡ್ರಿ, ಇವತ್ತಿನ ಕ್ಲಾಸ್ ಒಳಗೆ ನಾನು ನಿಮ್ಗೆ ಏನ್ ಮಾಡಿದೆ, ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ ಅಷ್ಟುನು 1 ಮಾರ್ಕ್ಸ್ ಯಾವ ತರ ಕೇಳ್ಬೋದಂತ ಹೇಳ್ಕೊಟ್ಟೇನ್ರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ 1 ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಥ್ಯಾಂಕ್ ಯು.